ಹಾಯ್ ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ಒಂದು ಸ್ಪೆಷಲ್ ಆದ ಪೋಷಕಾಂಶ ಭರಿತವಾದಂತಹ ಪಲ್ಯ, ದ್ವಿದಳ ಧಾನ್ಯಗಳ ಪಲ್ಯ ಆಗಿರುತ್ತಿದ್ದು. ಈ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿ ವಿಟಮಿನ್ ಮತ್ತು ಫೈಬರ್ಗಳನ್ನು ನಾವು ನೋಡ್ಬೋದು. ಇವು ಯಾವ್ಯಾವ ಕಾಳುಗಳು ಅಂದರೆ ಕಡಲೆಕಾಳು, ಅಲಸಂದೆ ಕಾಳು, ಮಡಿಕೆ ಕಾಳು ಮತ್ತು ಹುರುಳಿಕಾಳು ಮತ್ತು ಬಟಾಣಿ ಕಾಳು. 5 ಕಾಳುಗಳನ್ನು ಒಂದು ದಿನ ಹಿಂದೆಯೇ ತೊಳೆದುಬಿಟ್ಟು ನೆನೆಹಾಕಿ ಒಂದು 8 ಅವರ್ಸು, ಮತ್ತೊಂದು 8 ಅವರ್ಸ್ ಮೊಳಕೆಯನ್ನು ಕಟ್ಟಿದ್ದೆ ನೋಡಿರಿ. ಒಂದು ನೈಟಿಗೆ ಇಷ್ಟೊಂದು ಮೊಳಕೆ ಆಗಿದ್ದಾವೆ ಇವು. ಇವೆಲ್ಲ ಕಾಳುಗಳನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರು ಕಾಳು ಕೂಡ ಈಗ ತೊಳೆದು ಕುಕ್ಕರಿಗೆ ನಾವು ಎಲ್ಲವನ್ನು ಒಟ್ಟಿಗೆ ಬೇಯಿಸಲಿಕ್ಕೆ ಹಾಕ್ತೀವಿ. ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಆ ಕಾಳುಗಳ ಜೊತೆಗೆ ಮತ್ತು ಸೊಪ್ಪನ್ನು ಕೂಡ ಪಾಲಕ್ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಈ ಸೊಪ್ಪುಗಳನ್ನು ಕೂಡ ಹಾಕ್ತೀವಿ. ಕಾದ ನೀರಿಗೆ ಕುಕ್ಕರಿಗೆ ನಾನು ಕಾಳುಗಳು ಮತ್ತು ಬೇಳೆ, ಹೆಸರು ಕಾಳನ್ನು ಅಷ್ಟನ್ನು ಕೂಡ ಹಾಕಿದ್ದೀನಿ ನೋಡಿರಿ. ತೊಳೆದ್ಬಿಟ್ಟು ಒಂದು ಟೈಮು ಎಲ್ಲವನ್ನು ಹಾಕಿ 1 ಅಥವಾ 2 ವಿಷಲನ್ನು ನಾವು ಓಡಿಸ್ಕೊತೀವಿ. ತುಂಬಾ ಚೆನ್ನಾಗಿರುತ್ತೆ ಇದು. ರಾಗಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿಗಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ಇವೆಲ್ಲ ಕಾಳುಗಳನ್ನು ಬೇಯಿಸ್ಕೊಂಡು ನಾವು ಕುಕ್ಕರ್ಗೆ ಇವಾಗ ಒಗ್ಗರಣೆನ ಹಾಕ್ತಾಯಿದ್ದೀನಿ ನೋಡಿರಿ. ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ, ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ಹಾಕಿದೆ. ಮೆಂತ್ಯ ಕಾಳು ಆದಮೇಲೆ ಒಂದು 2 ಗಡ್ಡೆ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದು ಬೆಳ್ಳುಳ್ಳಿಯನ್ನು ಕುಟ್ಟಿಟ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಹಾಕಬೇಕು, ಚೆನ್ನಾಗಿರುತ್ತೆ, ಶೀತ ಹೊಡೆಯುತ್ತೆ. ಮತ್ತು ಇದು ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ಒಗ್ಗರಣೆಗೆ. ಬೇಗನೆ ಆಗುತ್ತೆ ಇದು ಪಲ್ಯ, ಅಂದರೆ ಹೆಚ್ಚು ಪೋಷಕಾಂಶ ಭರಿತವಾದಂಥ ಪಲ್ಯ ಅಂತ ಹೇಳ್ಬೋದು. ಎಷ್ಟೊಂದು ಕಾಳುಗಳನ್ನು ಹೊಂದಿರುವಂತಹ ಪಲ್ಯ ಆಗಿರುತ್ತೆ ನೋಡ್ರಿ. ಒಗ್ಗರಣೆ ಹಾಕಿದ್ದೀನಿ. ಇವಾಗ ನಾವು ಸೊಪ್ಪನ್ನು ತೊಳೆದು ಹೆಚ್ಚಿಟ್ಕೊಂಡಿರುವ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬ ಸೊಪ್ಪಿತ್ತು, ಹಾಗಾಗಿ ಪಲ್ಯ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಅಂತ ಹೇಳ್ತೀನಿ. ಒಂದಿಷ್ಟು ಸೊಪ್ಪಿತ್ತಲ್ಲ ಅದಷ್ಟನ್ನು ಕೂಡ ತೊಳೆದು ಹೆಚ್ಚಿಟ್ಕೊಂಡು ಒಗ್ಗರಣೆಯಲ್ಲಿ ಒಂದು 2-3 ನಿಮಿಷ ಬಾಡಿಸ್ಕೊಳ್ಳೋಣ. ಒಂದು 2-3 ನಿಮಿಷ ತಟ್ಟೆಯನ್ನು ಮುಚ್ಚಿಬಿಟ್ಟು ಬಿಟ್ಟರೆ ಅದೆಲ್ಲದು ಕೂಡ ಬಾಡುತ್ತೆ. ಅಂದರೆ ಎಲ್ಲದೂ ಕೂಡ ಅದು ಬೆಂದುಬಿಡುತ್ತೆ. ಸೊಪ್ಪು ಬೇಗ ಬೇಯುತ್ತೆ. ನೀರೇನು ಹಾಕೋದು ಬೇಡ. ಅದ್ರ ಮೇಲ್ಗಡೆ ಒಂದು ಅರ್ಧ ಬೌಲು ಕೊಬ್ಬರಿ ತುರಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಿಂಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪನೇ ಒಂದು ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಬಿಟ್ಬಿಟ್ರೆ ಅದೆಲ್ಲ ಬಾಡುತ್ತೆ. ಈಗ ನೆಕ್ಸ್ಟ್ ನಾವು ಕುಕ್ಕರನ್ನು ಓಪನ್ ಮಾಡಿ ನೋಡೋಣ. ನೋಡಿರಿ, ಕುಕ್ಕರಲ್ಲಿರುವ ಎಲ್ಲ ಕಾಳು ಬೇಳೆಗಳು ಕೂಡ ಬೆಂದಿದ್ದಾವೆ. ಈ ಕುಕ್ಕರಲ್ಲಿರುವ ಕಾಳು ಬೇಳೆಗಳು ಜಾಸ್ತಿ ಬೆಂದಿಲ್ಲ, ಅಂದರೆ ಮೆತ್ತಗಾಗೋವರೆಗೂ ಬೆಂದಿಲ್ಲ, ಮೀಡಿಯಮ್ ಮೆತ್ತಗಾಗಿದ್ದಾವೆ ನೋಡಿ. ಈ ರೀತಿ ಇದ್ದಾವೆ. ಇವಾಗಲೇ ಕೂಡ ನಾವೇನು ಮಾಡಬೇಕು, ಖಾರಕ್ಕೆ ತಕ್ಕನಾಗೆ ಖಾರದ ಪುಡಿಯನ್ನು ಮತ್ತು ಉಪ್ಪನ್ನು ಹಾಕಿಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿಯನ್ನು ಆ ಕಾಳು ಬೇಳೆಗಳ ಜೊತೆಗೆ ಮಿಕ್ಸ್ ಮಾಡಿ ನಾವು ಈಗ ಸೊಪ್ಪಿಗೆ ಇದನ್ನು ಕೂಡಿಸ್ಬೇಕು. ತುಂಬಾ ಬೇಗನೆ ಆಗುತ್ತೆ ಪಲ್ಯ, ಇದೇನು ಟೈಮ್ ತಗೊಳ್ಳಲ್ಲ. ತರಕಾರಿ ಥರ ಹೆಚ್ಚಿಟ್ಕೋಬೇಕು ಅನ್ನೋ ಅಗತ್ಯ ಇಲ್ಲ, ಬೇಗನೆ ಆಗುತ್ತೆ. ತುಂಬ ಕ್ಯಾಲೋರಿಗಳನ್ನು ಹೊಂದಿರತಕ್ಕಂಥ, ವಿಟಮಿನನ್ನು ಹೊಂದಿರುವಂತಹ ಪಲ್ಯ ಆಗಿರುತ್ತೆ. ಮೊಳಕೆ ಕಟ್ಟಿದ ಕಾಳುಗಳನ್ನು ಬಳಸಿ ನಾವು ಪಲ್ಯ ಮಾಡೋದು ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಹೆಲ್ದಿ ಫುಡ್ ಅಂತಲೂ ಕೂಡ ಹೇಳ್ಬೋದು. ನೋಡಿರಿ, ಸೊಪ್ಪು ಬೆಂದಿದೆ. ಈ ಬೆಂದಿರುವಂತಹ ಸೊಪ್ಪಿಗೆ ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ. ಕುಕ್ಕರಲ್ಲಿ ಬೇಯಿಸಿರುವಂತಹ ಬೇಳೆ ಕಾಳುಗಳನ್ನೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು, ಸ್ವಲ್ಪ ತೆಳ್ಳಗಾಗಬೇಕಲ್ಲ ಪಲ್ಯ, ಅದಕ್ಕೆ ಒಂದು 1/4 ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ. ಖಾರ ಪುಡಿ, ಉಪ್ಪನ್ನು 2 ಕೂಡ ಹಾಕಿದ್ದೀವಿ. ಇದನ್ನೊಂದು ಸ್ವಲ್ಪ ಈಗ ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಎಲ್ಲದೂ ಕೂಡ ಉಪ್ಪು ಖಾರ ಹತ್ತುವ ಹಾಗೆ ನಾವು ಇದನ್ನ ಬಿಟ್ಬಿಡಬೇಕು. ಒಂದು ಸ್ವಲ್ಪ ಕುದಿ ಬರಬೇಕದು. ಬಿಟ್ಟಾಗ ಅದು ಎಲ್ಲದು ಸೊಪ್ಪು, ಕೊಬ್ಬರಿ, ಉಪ್ಪು, ಖಾರ ಎಲ್ಲದೂ ಕೂಡ ಸಮ ಪ್ರಮಾಣವಾಗಿ ಬೇಯಬೇಕು. ಆಗ ಬೇಳೆಕಾಳುಗಳಿಗೂ ಕೂಡ ಚೆನ್ನಾಗಿ ಉಪ್ಪು ಖಾರ ಕೂಡ ಹತ್ತುತ್ತೆ ಅಂತ ಹೇಳ್ಬೋದು. ನೋಡಿರಿ, ಈ ರೀತಿ ಇದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ ಪಲ್ಯ. ಮತ್ತು ಈ ಪಲ್ಯ ರೊಟ್ಟಿಗೆ ತುಂಬಾ ಇಷ್ಟ ಆಗುತ್ತೆ. ಜೋಳದ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ಎಲ್ಲ ರೊಟ್ಟಿಗಳಿಗೂ ಕೂಡ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇನ್ನೊಂದು 5 ನಿಮಿಷ ನಾವು ಬೇಯಿಸ್ಕೊಳ್ಳೋಣ ತಟ್ಟೆಯನ್ನು ಮುಚ್ಚಿ. ನೋಡಿ, ಬೇಯ್ತಾ ಇದೆ ನೋಡಿ. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ ತುಂಬಾ ಒಳ್ಳೆಯದು. ಕಾಳುಗಳನ್ನು, ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ತಿನ್ನಬೇಕು. ವಾರಕ್ಕೆ 1 ಟೈಮ್ ಆದರೂ ಕೂಡ ಮನೆಯಲ್ಲಿ ಮಾಡ್ಕೊಳ್ಬೇಕು. ನಾವು ವಾರಕ್ಕೆ 1 ಟೈಮ್ ಆದರೂ ಈ ರೀತಿ ಮಾಡ್ತಾ ಇರ್ತೀವಿ, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲೆ ಐಟಮನ್ನು ಇದು ಹುಣಸೆ ಹುಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅದು ತೆಳುವಾಗಿದೆ ಹುಣಸೆ ಹುಳಿ, ಗಟ್ಟಿ ಇಲ್ಲ, ಹಾಗಾಗಿ ಜಾಸ್ತಿ ಅನ್ನಿಸ್ತಾ ಇದೆ ನಿಮಗೆ. ಹುಣಸೆ ಹುಳಿ, ತೆಳುವಾದ ಹುಣಸೆ ಹುಳಿ ಇದು ಸರಿಯಾಗುತ್ತೆ ಈ ಪಲ್ಯಗೆ. ಮೆಜರ್ಮೆಂಟ್ ಪಲ್ಯಗೆ ಈ ಹುಳಿ ಸರಿಯಾಗುತ್ತೆ.
ಈಗ ನೆಕ್ಸ್ಟು ಸಾಂಬಾರು ಪುಡಿ ಮತ್ತು ಕುರ್ಷಣಿ ಪುಡಿ ಅಂದರೆ ಗೋರಳು ಪುಡಿ ಅಂತ ಕರೀತಾರಲ್ಲ, ಕುರ್ಷಣಿ ಪುಡಿಯನ್ನು ಕೂಡ ಹಾಕ್ತೀನಿ. ಇದೇ ಮಸಾಲೆ, ಇದಕ್ಕೆ ಹಾಕುವಂಥ ಮಸಾಲೆ ಇಷ್ಟೇ ಆಗಿರುತ್ತೆ. ಏನು ತುಂಬ ಮಸಾಲೆಯನ್ನು ಕೂಡ ಯೂಸ್ ಮಾಡೋದಿಲ್ಲ. ತುಂಬ ಹೆಲ್ದಿ ಪಲ್ಯ ಅಂತ ಕೂಡ ಹೇಳ್ಬೋದು. ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದು ಈಗ ಒಂದು ಕುದೀತು ಅಂದರೆ ಮುಗೀತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗಿದೋಯ್ತು ಪಲ್ಯ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಅಂತ ಹೇಳುತ್ತಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ. ಇನ್ನೂ ಮುಂದೆ ಒಳ್ಳೆಯ ವಿಡಿಯೋಗಳ ಜೊತೆಗೆ ಭೇಟಿಯಾಗೋಣ ಎನ್ನುತ್ತಾ, ನೋಡಿರಿ ಈ ರೀತಿ ಇದೆ ನೋಡಿರಿ ಪಲ್ಯ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಆಯ್ತು ಈಗ ಪಲ್ಯ. ಇದನ್ನು ನಾವು ನೋಡಿರಿ ಹಾಕಿ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಕಾಳು ಕಾಣಿಸ್ತಾ ಇದ್ದಾವೆ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಪ್ಪ ಅಂದರೆ ಇದರಲ್ಲಿ ಹೆಚ್ಚಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಇರೋದಿಲ್ಲಲ್ಲ, ಮಕ್ಕಳಿಗಂತೂ ತುಂಬ ಇಷ್ಟ. ಏನೋ ಆಯ್ಕೊಳ್ಳೋಕೆ ಇದರಲ್ಲಿ ಇರೋದೇ ಇಲ್ಲ. ಹೆಸ್ರು ಕಾಳುಗಳೇ ಇರುತ್ತಲ್ಲ, ಹೆಲ್ದಿ ಆಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಗೆ ಲಂಚ್ ಬಾಕ್ಸಿಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು. ನಾನು ರೊಟ್ಟಿ ಜೊತೆ ಮಾಡಿದ್ದೆ. ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತೇನೆ. ಥ್ಯಾಂಕ್ ಯು.